Hello everyone, welcome to Sanmarjana classes. Let us see question number 25 of chapter motion. Give example for uniform and non-uniform acceleration. Uniform ಮತ್ತೆ non-uniform acceleration ಗೆ example ಅನ್ನ ಕೊಡೋಕೆ ಕೇಳಿದ್ದಾರೆ. What is non-uniform acceleration? ಹಾಗಿದ್ರೆ uniform acceleration ಅಂದ್ರೆ ಏನು? It is nothing but velocity changes by equal amounts in equal interval of time. Equal interval of time ಅಲ್ಲಿ velocity change ಆಗಿರೋದು equal amount ಅಲ್ಲಿ ಇದ್ರೆ then it is uniform acceleration. What about non-uniform acceleration? Non-uniform acceleration is nothing but object's velocity changes by unequal amount in equal intervals of time. Object's velocity ಏನಿದೆ equal interval of time ಅಲ್ಲಿ unequal amount ಅಲ್ಲಿ ಚೇಂಜ್ ಆಗುತ್ತೆ, ಅದನ್ನ ನಾನ್ ಯೂನಿಫಾರ್ಮ್ ಎಕ್ಸಿಲರೇಷನ್ ಅಂತ ಕರಿತೀವಿ. ಹಾಗಿದ್ರೆ ಯೂನಿಫಾರ್ಮ್ ಎಕ್ಸಿಲರೇಷನ್ಗೆ ಎಕ್ಸಾಂಪಲ್ ಅನ್ನ ಕೊಡ್ಬೋದಾ? ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಚೇಂಜ್ ಏನಿರಬೇಕು? ಈಕ್ವಲ್ ಅಮೌಂಟ್ ಇರಬೇಕು. ಎಸ್, ಆಲ್ ಫ್ರೀಲಿ ಫಾಲಿಂಗ್ ಬಾಡೀಸ್ ಹ್ಯಾವಿಂಗ್ ಯೂನಿಫಾರ್ಮ್ ಎಕ್ಸಿಲರೇಷನ್. ನಾನು ಒಂದು ಪೆನ್ ಅನ್ನ ಹಿಡ್ಕೋತೀನಿ, ಬಿಡ್ತೀನಿ. ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಆ ಪೆನ್ ಏನಾಗ್ತಾ ಇದೆ? ಕೆಳಗಡೆ ಬೀಳ್ತಾ ಇದೆ. ಅಥವಾ ಎನಿ ಆಬ್ಜೆಕ್ಟ್ ಫ್ರೀ ಫಾಲ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಯೂನಿಫಾರ್ಮ್ ಎಕ್ಸಿಲರೇಷನ್ ಇದೆ. ಅಂದ್ರೆ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಚೇಂಜ್ ಇನ್ ವೆಲಾಸಿಟಿ ಏನಿದೆ? ಈಕ್ವಲ್ ಆಗಿದೆ. ನಾನ್ ಯೂನಿಫಾರ್ಮ್ ಎಕ್ಸಿಲರೇಷನ್ ಗೆ ಎಕ್ಸಾಂಪಲ್ ತಗೊಳ್ಳೋದಿದ್ರೆ a car travel in different speed in equal intervals of time. For example, ಈಗ 5 minutes ಅಲ್ಲಿ ಕಾರು ಒಂದ್ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು, 20 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇತ್ತು. ಓಕೆ, ಸಾರಿ, ಫಸ್ಟ್ 1 hour ಅಲ್ಲಿ 20 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇತ್ತು. ಬಹುಶಃ ಟ್ರಾಫಿಕ್ ಅಲ್ಲಿ ಇದ್ದಿರ್ಬೇಕು, ಸ್ಲೋ ಆಗಿ ಹೋಗ್ತಾ ಇತ್ತು. ಆಮೇಲೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ, ನೆಕ್ಸ್ಟ್ 1 hour ಅಲ್ಲಿ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಇದೇ ತರ ಬೇರೆ ಬೇರೆ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ಲಿ ಡಿಫರೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಯಾವುದು? ಈ ಕಾರ್ ಕನ್ಸಿಡರ್ ಮಾಡಿದ್ರೆ ಇದನ್ನ ಏನಂತ ಕರಿತೀವಿ? ನಾನ್ ಯೂನಿಫಾರ್ಮ್ ಎಕ್ಸಿಲರೇಷನ್ ಅಂತ ಕರಿತೀವಿ. ಸರಿನಾ? ಎಸ್, ಥ್ಯಾಂಕ್ ಯು.